ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಕುರಿತು ಇವತ್ತು ಕೋರ್ಟ್ನಲ್ಲಿ ಡಿಸಿಷನ್ ಬಂತಾ ಇಲ್ವಾ ಸರ್, ಆದಷ್ಟು ಬೇಗ ನಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡಿ ಏನಾಯಿತು ಏನು ಅಂತ ಕೇಳ್ತಿದ್ದೀರಾ. ಆ್ಯಂಡ್ ಹಾಗೇನೂ ಸಹ ನೀವು ತುಂಬ ಟೆನ್ಷನ್ ಆದರೆ ಮಾಡ್ಕೊಂಡಿದ್ದೀರಾ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಪಟ್ ಅಂತ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನೂ ಸಹ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಇವತ್ತು ಫೈನಲ್ ಡಿಸಿಷನ್ ಆದರೆ ಬರುತ್ತೆ, ಫೈನಲ್ ಜಡ್ಜ್ಮೆಂಟ್ ಆದರೆ ಕೋರ್ಟ್ ಕಡೆಯಿಂದ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ಯಾಕಂತಂದರೆ ಇವತ್ತು ಹಿಯರಿಂಗ್ ಇತ್ತು. ಹಿಯರಿಂಗ್ ಆಗಿದ್ದ ಆದಮೇಲೆ ಸಾಕಷ್ಟು ವಾದ ವಿವಾದಗಳು ಎಲ್ಲನೂ ಸಹ ನಡೆಯಿತು. ಬಟ್ ಇವತ್ತು ಯಾವುದೇ ರೀತಿಯ ಫೈನಲ್ ಜಡ್ಜ್ಮೆಂಟ್ ಆದರೆ ಸಿಗಲಿಲ್ಲ. ಈಗ ನೀವು ಎಲ್ಲ ಒಂದು ಕಡೆ ನ್ಯೂಸ್ ಚಾನಲ್ಸಲ್ಲೂ ಎಲ್ಲನೂ ಸಹ ನೋಡ್ಬೋದು. ಎಲ್ಲ ಕಡೆ ಬರ್ತಿರುವಂತಹ ಹೆಡ್ಲೈನ್ಸ್ ಏನು ಅಂತ ಅಂದ್ರೆ, ಹೈಕೋರ್ಟು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಅಂತಿಮ ತೀರ್ಪು ಕೊಡುವ ಸಾಧ್ಯತೆ ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಇವತ್ತು ಸಾಕಷ್ಟು ವಾದ ವಿವಾದಗಳು ಎಲ್ಲನೂ ಸಹ ನಡೆದಿದ್ದ ಆದಮೇಲೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ಸನ್ನು ಸಹ ಹಾಕ್ತೀನಿ, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕರ್ನಾಟಕ ಹೈಕೋರ್ಟ್ ರಿಸರ್ವ್ಸ್ ಜಡ್ಜ್ಮೆಂಟ್ ಅಂತಲೂ ಸಹ ಇದೆ. ಅಂತಂದರೆ ರಿಸರ್ವ್ಸ್ ಜಡ್ಜ್ಮೆಂಟ್ ಅಂತ ಅಂದರೆ ಇನ್ನೂ ಸಹ ಈ ಒಂದು ಕೋರ್ಟು ಡಿಸೈಡನ್ನು ಮಾಡೋದಕ್ಕೆ ಒಂದಿಷ್ಟು ಟೈಮ್ ಆದರೆ ಬೇಕಾಗುತ್ತೆ. ಹಾಗಾಗಿ ನಿಮಗೆ ಇವತ್ತಾದರೆ ಫೈನಲ್ ಜಡ್ಜ್ಮೆಂಟ್ ಸಿಗೋದಿಲ್ಲ. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆಯುತ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇನ್ನೂ ಸಹ ಕೆಲವೊಂದಿಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅಂತೆ. ಹಾಗಾಗಿ ಸ್ಟೂಡೆಂಟ್ಸು ನಿಮ್ಮ ಹತ್ರ ಬೇರೆ ಆಪ್ಷನ್ ಏನೂ ಸಹ ಇಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ. ಯಾರನ್ನು ಸುಮ್ಮನೆ ಇವತ್ತೆಲ್ಲನೂ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಕೋರ್ಟ್ ಕಡೆಯಿಂದ ಡಿಸಿಷನ್ ಬರುತ್ತೆ ಅಂತ ಹೇಳಿಬಿಟ್ಟು ಅಥವಾ ಬೇರೆ ಯಾವುದಾದ್ರೂ ಸಹ ಕೆಲವೊಂದಿಷ್ಟು ಸುಳ್ಳು ನ್ಯೂಸಸನ್ನು ನೋಡಿಬಿಟ್ಟು ಪಬ್ಲಿಕ್ ಪರೀಕ್ಷೆ ನಡೆಯುತ್ತೆ ಅಂತ ಹೇಳಿಬಿಟ್ಟಾಗಲಿ ಅಥವಾ ಪಬ್ಲಿಕ್ ಪರೀಕ್ಷೆ ನಡೆಯೋದಿಲ್ಲ ಅಂತ ಹೇಳಿಬಿಟ್ಟಾಗಲಿ ಯಾರನ್ನೂ ಸಹ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಪ್ರತಿಯೊಂದು ಎಲ್ಲನೂ ಸಹ ನಡೆದಿವೆ. ಕೋರ್ಟ್ನಲ್ಲಿ ಹಿಯರಿಂಗೂ ಸಹ ಇವತ್ತು ಆಗಿದೆ. ಎಲ್ಲ ಆಗಿದ್ದ ಆದಮೇಲೆ ಇನ್ನು ನಿಮಗೆ ಕೇವಲ ಹೈಕೋರ್ಟ್ ಕಡೆಯಿಂದ ಅಂತಿಮ ನಿರ್ಧಾರ ಆದರೆ ಬರಬೇಕು ಅಷ್ಟೇ. ಆ ಒಂದು ಅಂತಿಮ ನಿರ್ಧಾರ ಯಾವಾಗ ಬರುತ್ತೆ ಅಂತಂದರೆ ನಮಗೆ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಆದರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟಾಗಿ ಯಾವಾಗ ಬರುತ್ತೆ ಏನೋ ಅಂತ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಸಿಕ್ಕರೆ ನಾನು ಖಂಡಿತವಾಗ್ಲೂ ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಯಾರನ್ನೂ ಸಹ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ ತುಂಬ ದಿನ ಏನೂ ಸಹ ಟೈಮ್ ತಗೊಳ್ಳೋದಿಲ್ಲ. ಆದಷ್ಟು ಬೇಗನೆ ನಿಮಗೆ ಈ ಒಂದು ಡಿಸಿಷನ್ ಏನಿದೆ ಕೋರ್ಟ್ ಕಡೆಯಿಂದ ಅಂತಿಮ ತೀರ್ಪು ಏನು ಬರಬೇಕು ಆ ಒಂದು ಅಂತಿಮ ತೀರ್ಪು ಆದರೆ ಬರೋದಾ. ನಾನು ಪ್ರತಿಯೊಂದನ್ನು ಸಹ ಕ್ಷಣದ ಅಪ್ಡೇಟ್ಸನ್ನು ನೋಡಿಕೊಂಡು ಸ್ಟೂಡೆಂಟ್ಸ್ಗೆ ಯಾವ ರೀತಿ ಇನ್ಫಾರ್ಮೇಷನನ್ನು ಕೊಡಬೇಕು, ನನ್ನಿಂದ ಸ್ಟೂಡೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ 100% ಕೊಡ್ತಿದ್ದೀನಿ. ಇಲ್ಲಿ ಮೋಸ್ಟ್ ಆಫ್ ದಿ ಕಮೆಂಟ್ಸು ಸರ್ ಬೇಗ ತಿಳಿಸ್ಕೊಡಿ, 5 ಗಂಟೆ ಮೇಲೆ ಹೇಳ್ತೀನಿ ಅಂತ ಹೇಳಿದ್ರಲ್ವ, ನಿರ್ಧಾರ ಏನಾಯಿತು ಅಂತ. ಸದ್ಯಕ್ಕೆ ಇನ್ನೂ ಸಹ ಬಂದಿಲ್ಲ. ಹೀಗೆಲ್ಲನೂ ವಾದ ವಿವಾದಗಳು ಆಗಿದ್ದಾದಮೇಲೆ ಕೇವಲ ನಿಮಗೆ ಹೈಕೋರ್ಟ್ ಕಡೆಯಿಂದ ಅಂತಿಮ ನಿರ್ಧಾರ ಬರಬೇಕು. ಆ ಒಂದು ಅಂತಿಮ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ಅಪ್ಡೇಟ್ಸ್ ಆದರೆ ಬರ್ತಿದ್ದಾವೆ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಸ್ಟೂಡೆಂಟ್ಸ್ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಮುಂದೆ ಇದ್ರ ಬಗ್ಗೆ ಎಲ್ಲನೂ ಸಹ ಕಂಟಿನ್ಯೂಸ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಚಾನಲ್ಗೆ ಪಟ್ ಅಂತ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.